ಚಿಕನ್ ತಂದೂರಿನ ರೆಸ್ಟೋರೆಂಟ್ಗಳಲ್ಲಿ ತಿಂದಿರ್ತೀರಾ, ಆದರೆ ಇವಾಗ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಹೆಂಗಂತ ಕೇಳ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ಪೂರ್ತಿ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೆಪ್ಪರ್ ಹಬ್ ಚಾನಲ್. ಸೊ ಮೊದಲನೇದಾಗಿ ಒಂದು ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ನಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ನೀರಿಗೆ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ ಪೀಸ್ನ ಹಾಕ್ಕೊಂಡು ಹಾಗೆ 30 ಮಿನಿಟ್ಸ್ ಬಿಟ್ಬಿಡಿ. ಈ ಥರ ಮಾಡೋದ್ರಿಂದ ಚಿಕನ್ ತುಂಬ ಜ್ಯೂಸಿಯಾಗಿರುತ್ತೆ, ತಿನ್ನೋವಾಗನೂ ಟೇಸ್ಟಿಯಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇನ್ನು ಇದಕ್ಕೆ ಮಸಾಲ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಬೌಲ್ಗೆ 7 ರಿಂದ 8 ಸ್ಪೂನ್ ಕರ್ಡ್ ಹಾಕ್ಕೊಂಡಿದ್ದೀನಿ, 1/2 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್. ಇಲ್ಲಿ ನಾನು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ. ನೀವು 2 to 3 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ನಾನು ಇಲ್ಲಿ ಎವರೆಸ್ಟ್ ಅವರ ತಂದೂರಿ ಮಸಾಲ ತಗೊಂಡಿದ್ದೀನಿ. ಇದನ್ನು ನಾನು 7 ರಿಂದ 8 ಸ್ಪೂನ್ ಅಂದಾಜು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸುಮ್ಮನೆ ಹಿಂಗೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಜಾಸ್ತಿ ಆಯಿಲು ಬೇಕಾಗಲ್ಲ, ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಇನ್ನು ಈ ಮಸಾಲಾಗೆ ನಿಂಬೆಹಣ್ಣು ನೀರಲ್ಲಿ ನೆನೆಸಿಟ್ಟಿರೋ ಎಲ್ಲ ಚಿಕನ್ ಪೀಸ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಹೀಗೆ ಮ್ಯಾರಿನೇಟ್ ಮಾಡಿಕೊಂಡು 1-2 ಗಂಟೆ ಇಟ್ಕೊಳ್ಳಿ. ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಬೆಟರ್. ಏನಕ್ಕಂದರೆ ಮಸಾಲ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇನ್ನು ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನಿಲ್ಲಿ ಇಡ್ಲಿ ಮಾಡೋ ಟ್ರೇ ತಗೊಂಡಿದ್ದೀನಿ. ನೀವು ಬೇಕಾದರೆ ಯಾವ ಟ್ರೇನಾದರೂ ತಗೊಳ್ಬೋದು. ಇದಕ್ಕೂ ಸ್ವಲ್ಪ ಆಯಿಲ್ ಹಚ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಮಸಾಲೆ ಹಿಡ್ಕೊಂಡ್ಬಿಡುತ್ತೆ. ಓಕೆ, ಇದನ್ನು ನಾನು ಇವಾಗ ಕುಕ್ಕರ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಆಗಿರೋ ಎಲ್ಲ ಚಿಕನ್ ಪೀಸ್ನು ಇದರೊಳಗಡೆ ಇಟ್ಕೊಳ್ಳಿ. ನಾನಿಲ್ಲಿ ಕುಕ್ಕರ್ಗೆ ನೀರು ಹಾಕ್ಕೊಂಡಿಲ್ಲ, ಬರೀ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಆಯಿಲ್ ಬದಲು ನೀರನ್ನಾದರೂ ಹಾಕ್ಕೊಳ್ಬೋದು, ಏನು ವ್ಯತ್ಯಾಸ ಆಗಲ್ಲ. ನೀವು ಇದನ್ನು ಮೈಕ್ರೋ ಅವನ್ನಲ್ಲಾದರೂ ಇಟ್ಕೊಳ್ಬೋದು, ಏರ್ ಫ್ರೈಯರಲ್ಲಾದರೂ ಇಟ್ಕೊಳ್ಬೋದು. ನಾನು ಇದನ್ನು ಕುಕ್ಕರಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು 15 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ವಿಷಲ್ ಹಾಕ್ಕೋಬೇಡಿ ಇದಕ್ಕೆ. ಇದನ್ನು 15 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿಕೊಂಡು ಮಗುಚ್ಕೊಳ್ಳಿ. ಮತ್ತೆ 15 ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ನಾನು ಇದನ್ನು ಕುಕ್ಕರಲ್ಲಿ ಏನಕ್ಕೆ ಇಟ್ಕೊಳ್ತಾ ಇದ್ದೀನಿ ಅಂದರೆ, ಗ್ರಿಲ್ ಮಾಡೋ ಮುಂಚೆ ಚಿಕನ್ ಚೆನ್ನಾಗಿ ಬೇಯಬೇಕು. ಇಲ್ಲಾಂದರೆ ನಿಮಗೆ ಗ್ರಿಲ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ಅಲ್ಲದೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ನಿಮಗೆ ಇದು ಬೇಯಬೇಕಾದ್ರೇ ಒಳ್ಳೆ ಸ್ಮೋಕಿ ಅರೋಮಾ ಕೊಡುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೀವು ಖಂಡಿತ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನೋಡಿ, ಇದು ಈ ಥರ ಆಗಬೇಕು. ಚೆನ್ನಾಗಿ ಬೆಂದಿದೆ ಇದು, ನೀವೇ ನೋಡ್ತಾ ಇದ್ದೀರಾ ಇಲ್ಲಿ. ಇದನ್ನು ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಲ್ವ, ಮಿಕ್ಕಿರೋ ಮಸಾಲ ಇರುತ್ತಲ್ವ, ಅದನ್ನು ಇದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಏನಕ್ಕಂದರೆ ಮಸಾಲ ತಿಕ್ಕಾಗಿದ್ದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ತಂದೂರಿ ಅಂದ್ರೇ ಮೇಯ್ನ್ ನಮಗೆ ಚಿಕನ್ ತಿನ್ನಬೇಕಾದ್ರೆ ಸ್ಮೋಕಿ ಫ್ಲೇವರ್ ಕೊಡಬೇಕು. ಸೊ ನೀವು ಇದನ್ನು ಗ್ರಿಲ್ ಮಾಡ್ಕೊಳ್ಬೇಕು. ಯಾವುದಾದ್ರೂ ಗ್ರಿಲ್ ಮಾಡ್ಕೊಳ್ಬೋದು. ನಾನಿಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಂಡು ಅದ್ರ ಮೇಲೆ ಗ್ರಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಒಂದೊಂದೇ ಪೀಸ್ನು ಈ ಥರ ಇಟ್ಕೊಳ್ತಾ ಇದ್ದೀನಿ ನಾನು. ನಿಮ್ಮ ಹತ್ರ ಈ ಥರ ಸ್ಟವ್ ಇಲ್ಲ ಅಂದರೆ ತವದಲ್ಲಾದರೂ ಮಾಡ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ, ಈ ಥರ ಇದನ್ನು ಚೆನ್ನಾಗಿ ಮಗುಚ್ಕೊಳ್ಳಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಪುದೀನ ಚಟ್ನಿ ಅಥವಾ ಮಯೋನೀಸ್ ಹೆಂಗೆ ಮಾಡೋದು ಅಂತ ನಿಮಗೆ ಯಾವಾಗಾದರೂ ವೀಡಿಯೋದಲ್ಲಿ ತೋರಿಸ್ತೀನಿ. ಮನೆಯಲ್ಲಿ ಮಕ್ಕಳಿದ್ರೆ ಅಂತೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಊಟಕ್ಕೆ ಇದನ್ನು ತಿನ್ನಬೇಕಂತ ಇಲ್ಲ, ಈವ್ನಿಂಗ್ ಸ್ನ್ಯಾಕ್ ಥರನೂ ಇದನ್ನು ತಿನ್ಕೊಳ್ಬೋದು. ಅದಾದಮೇಲೆ ನೋಡಿ, ನಾನಿವಾಗ ಮಗ್ಚ್ ಹಾಕ್ಕೊಂಡಿದ್ದೀನಲ್ವ, ಇದ್ರ ಮೇಲೆ ಸ್ವಲ್ಪ ಆಯಿಲ್ನೂ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಿಲ್ಲ ಅಂದರೆ ಸ್ವಲ್ಪ ಸೀದೋಗ್ಬೋದು. ಫೈನಲ್ ಆಗಿ ಇದು ಈ ಥರ ರೋಸ್ಟ್ ಆಗಬೇಕು. ಒಳ್ಳೆ ಸ್ಮೋಕಿ ಫ್ಲೇವರ್ ಕೂಡ ಬರ್ತಾ ಇದೆ. ಇನ್ನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಗಾರ್ನಿಷ್ಗೋಸ್ಕರ ಸ್ವಲ್ಪ ಈರುಳ್ಳಿ ಹಾಗೂ ಕೊರಿಯಂಡರ್ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.